45,000 ಜನ ಮುಸ್ಲಿಮರು ಅಲ್ಲಿ ಮತದಾರರಿದ್ದಾರೆ, ವೋಟರ್ಸ್ ಇದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಹೀಗಿರುವಾಗ 40ರಿಂದ 45%, 35ರಿಂದ 40% ಮತದಾರರು ಮುಸ್ಲಿಮರೇ ನಿರ್ಣಾಯಕ ಆಗಿರೋದ್ರಿಂದ ಅಲ್ಲಿ ಮುಸ್ಲಿಂ ಮತಗಳ ಮೇಲೆ ಎಲ್ಲ ಪಕ್ಷಗಳು ಕೂಡ ಹದ್ದಿನ ಕಣ್ಣಿಟ್ಟಿದೆ. ಹೀಗಾಗಿ ಸಾದಿಕ್ ಪೈಲ್ವಾನ್ ಅವರನ್ನ ಕಣದಿಂದ ನಿವೃತ್ತಿ ಮಾಡಿಸಿರೋದು ಅತಿ ದೊಡ್ಡ ಬೆಗ್ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಯಾವುದೇ ಅನುಮಾನ ಇಲ್ಲ. ಇನ್ನು ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ನಿರಂತರ ಪ್ರಯತ್ನ ನಡೀತಾನೇ ಇದೆ. ಈಗಾಗಲೇ ನೀವು ನೋಡಿರಬಹುದು, ಅಲ್ಲಿ ಯುವ ನಾಯಕರು ಇರಬಹುದು, ಹಿರಿಯ ನಾಯಕರು ಇರಬಹುದು, ಎಲ್ಲ ಮುಸ್ಲಿಂ ನಾಯಕರು ಕೂಡ ಅಲ್ಲಿ ದಾಳಿ ಇಡ್ತಾ ಇರೋದನ್ನ ನೋಡ್ತಾ ಇದೀವಿ. ಅಫ್ಕೋರ್ಸ್ ದಾಳಿ ಮೀನ್ಸ್ ಅಲ್ಲಿ ಮತದಾರರನ್ನ ಸೆಳೆಯೋ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಗತ ಮಾಡಬೇಕು ಅಂತೇಳಿ ನಾಳೆ ಜಮೀರ್ ಅಹಮದ್ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಹಾಗಾಗಿ ಅವರು ಯಾವ ರೀತಿಯಾಗಿ ಇಲ್ಲಿ ತಮ್ಮ ಅಲೆಯನ್ನ, ತಮ್ಮ ಪ್ರಭಾವವನ್ನು ಬಿಂಬಿಸಬಹುದು, ಅಲ್ಲಿ ಮತದಾರರನ್ನ ಸೆಳೆಯೋ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನೋದು ಅಷ್ಟೇ ಕುತೂಹಲ ಆಗಿದೆ. ಸ್ನೇಹಿತರೆ, ನಾವು ಹೇಳ್ತಾ ಇದ್ದೀವಿ ಅಶ್ವವೇಗ ನ್ಯೂಸ್ನ ಪ್ರೆಸೆಂಟ್ ರಿಪೋರ್ಟ್ ಇದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕೊನೆಯ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಓಕೆ, ಈಗ ನಾವು ಅಫ್ಕೋರ್ಸ್ ಪ್ಲಸ್ ಇದ್ದ ಮೇಲೆ ಮೈನಸ್ ಇರಲೇಬೇಕಲ್ವೇ, ಅದು ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹೌದು, ಕುಟುಂಬ ರಾಜಕಾರಣದ ಬಹುದೊಡ್ಡ ಆರೋಪವನ್ನು ಶಾಮನೂರು ಕುಟುಂಬ ಇಲ್ಲಿ ಎದುರಿಸ್ತಾ ಇದೆ. ಇದು ಸಮರ್ಥ ಅಭ್ಯರ್ಥಿಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಲ್ಲ ಅನ್ನೋದು ಸೆಕೆಂಡ್ರಿ. ಆದರೆ ಮೈನಸ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ ಈ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು. ಈಗ ಸಮರ್ಥ ಶಾಮನೂರು 27 ವರ್ಷದ ಕಾಂಗ್ರೆಸ್ ಅಭ್ಯರ್ಥಿ, ಬಹಳ ಚಿಕ್ಕವರು, ರಾಜಕೀಯದ ಅನುಭವ ಇಲ್ಲ ಅನ್ನೋದಾದರೂ ಕೂಡ ಅವ್ರ ವಿಚಾರಗಳು ಮುನ್ನೆಲೆಗೆ ಬರ್ಬೋದು, ಅದು ಸೆಕೆಂಡ್ರಿ. ಆದರೆ ಜನ್ಜಿ ತಲೆಮಾರಿನ ಅಭ್ಯರ್ಥಿ ಅಂತ ಎದುರಾಳಿಗಳು ಬಿಂಬಿಸ್ತಾ ಇರೋದು ಮೈನಸ್ ಪಾಯಿಂಟ್ ಆಗುತ್ತಾ? ರಾಜಕೀಯದ ಅನುಭವದ ಕೊರತೆ ಅಂತ ನಾವು ಹೇಳ್ತಾ ಇದ್ದೀವಿ. ಅವರ ಮನೆಯ ವಾತಾವರಣ ರಾಜಕೀಯದಲ್ಲೇ ಇರೋದ್ರಿಂದ ಅಥವಾ ರಾಜಕೀಯ ವಾತಾವರಣವೇ ಅವರಿಗೆ ಇರಬಹುದು. ಆದರೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಸಮರ್ಥ ಅವರು ಅಷ್ಟಾಗಿ ಪರಿಚಯ ಇರಲಿಲ್ಲ. ಹಾಗಾಗಿ ರಾಜಕೀಯ ಅನುಭವದ ಕೊರತೆ ಇರ್ಬೋದು, ಅದು ಕೂಡ ಒನ್ ಆಫ್ ದ ಮೈನಸ್ ಪಾಯಿಂಟ್ಸ್ ಅಂತ ಇಲ್ಲಿ ಒಂದು ಅನಲೈಸ್ ಮಾಡಬಹುದು. ಇನ್ನು ಮುಸ್ಲಿಮರಲ್ಲಿ ಕೆಲ ಮುಸ್ಲಿಮರು ಆರೋಪ ಮಾಡ್ತಾ ಇದ್ದಾರೆ, ಆದರೆ ಆ ಪ್ರಮಾಣ ಕಡಿಮೆ ಇದೆ ಅಂದರೂ ಕೂಡ ಆ ಕಡಿಮೆ ಅನ್ನೋ ಪ್ರಮಾಣ ಕೂಡ ಎಲ್ಲಾದರೂ ಮೈನಸ್ ಆಗಬಹುದಾ ಅಂತ ನೋಡೋದಾದರೆ ಪ್ಲಸ್ನ ನೋಡಿದ್ದೀವಿ, ಈಗ ಮೈನಸ್ನ ನಾವು ನೋಡ್ತಾ ಇದ್ದೀವಿ. ಮುಸ್ಲಿಮರಲ್ಲಿ ಮಡುಗಟ್ಟಿರುವ ಒಂದು ವಾತಾವರಣ ಒಂದು ಹಂತಕ್ಕಿದೆ. ಹಾಗಾಗಿ ಅದನ್ನು ನಾವು ಇಲ್ಲಿ ಮೈನಸ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಹೀಗಾಗಿ ಮುಸ್ಲಿಮರಲ್ಲಿ ಆ ಒಂದು ಅತೃಪ್ತಿ ಇರೋದ್ರಿಂದ ಇದು ಒಂದು ಬಿಗ್ ಫ್ಯಾಕ್ಟ್ ಆಗಬಹುದಾ, ಇಂಪ್ಯಾಕ್ಟ್ ಆಗಬಹುದಾ ಅಂತ ನಾವು ನೋಡ್ಬೋದು. ಇನ್ನು ಮತ್ತೊಂದು ತಲೆನೋವಿನ ಸಂಗತಿ, ಒಂದು ಸಣ್ಣ ಮಟ್ಟದ ತಲೆನೋವು ಕಾಂಗ್ರೆಸ್ಸಿಗೆ ಆಗಬಹುದು ಅಂತ ಏನಾದರೂ ಇದ್ದರೆ ಅದು ಕಣದಲ್ಲಿ 13 ಮುಸ್ಲಿಮರು ಕಣದಲ್ಲಿದ್ದಾರೆ. ಹೀಗಾಗಿ ಮತ ವಿಭಜನೆಯ ಭೀತಿ ಎದುರಾಗ್ತಾ ಇದೆ. ಇನ್ನೂ ಕೂಡ ಸಚಿವ ಜಮೀರ್ ಅಹಮದ್ ಇರ್ಬೋದು ಮತ್ತು MLC ಅಬ್ದುಲ್ ಜಬ್ಬಾರ್ ಇರ್ಬೋದು, ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿಲ್ಲ ಇವತ್ತಿನವರೆಗೂ. ಆದರೆ ನಾಳೆಯ ದಿನಗಳಲ್ಲಿ ಅವರು ಅಲ್ಲಿ ಮತ ಭೇಟಿಯನ್ನು ಮಾಡಿದ್ದೇ ಆದಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು. ಆದರೆ ಇವತ್ತೇನಪ್ಪ ಪ್ಲಸ್ ಪಾಯಿಂಟು ಅಥವಾ ಮೈನಸ್ ಪಾಯಿಂಟ್ ಅಂತ ನೋಡಿದಾಗ ಈ ಅಂಶಗಳು ಇಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು. ಸಚಿವ ಜಮೀರ್ ಅಹಮದ್ ಮತ್ತು MLC ಅಬ್ದುಲ್ ಜಬ್ಬಾರ್ ಗೈರಾಗಿರೋದು ಸದ್ಯಕ್ಕೆ ಮೈನಸ್ ಪಾಯಿಂಟ್ ಅಂತ ಹೇಳ್ತಾ ಇದೆ. ಆದರೆ ವಿಶ್ವಾಸದಲ್ಲಿ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಎಲ್ಲರೂ ಕೂಡ ಅಭ್ಯರ್ಥಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನಿರತರಾಗಿರೋದ್ರಿಂದ ಈ ಪಾಯಿಂಟ್ಸ್ ಪ್ಲಸ್ಸು ಮೈನಸ್ಸು ಡಿವಿಷನ್ನು ಮಲ್ಟಿಪ್ಲಿಕೇಶನ್ನು ಇದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ಇದೆಲ್ಲದಕ್ಕೂ ಕೂಡ ಸೂತ್ರಧಾರ ಯಾರು ಅಂತ ಹೇಳಿದ್ರೆ ಮತದಾರ. ನಿಮ್ಮ ಮುಂದೆ ಯಾವ ಲೆಕ್ಕಾಚಾರ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಏನೇ ಹೇಳಿದರೂ ಕೂಡ ಹೇಗೆ ಇಲ್ಲಿ ಯಾವ ಅಂಶಗಳನ್ನು ಆಧರಿಸಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಹಾಕ್ತಾ ಇದ್ದಾರೆ, ಸದ್ಯಕ್ಕೆ ಟ್ರೆಂಡ್ ಹೇಗಿದೆ ಅನ್ನೋದನ್ನು ಮಾತ್ರ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏಪ್ರಿಲ್ 9ಕ್ಕೆ ಅದು ಇನ್ಬಾಕ್ಸ್ ಆಗುತ್ತೆ. ಅಂದರೆ ನಿಮ್ಮ ಮತ, ನಿಮ್ಮ ಓಟ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಎಸ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ಒಂದು ದೊಡ್ಡ ಲೆಕ್ಕಾಚಾರದಿಂದ ಕ್ಯಾಂಡಿಡೇಟ್ನ ಕಣಕ್ಕಿಳಿಸಿದೆ. ಅದು ಶ್ರೀನಿವಾಸ್ ದಾಸ್ ಕರಿಯಪ್ಪ. ದಾವಣಗೆರೆ ದಂಗಲ್ನಲ್ಲಿ ಭಾರತೀಯ ಜನತಾ ಪಕ್ಷದ ಪ್ಲಸ್ ಪಾಯಿಂಟ್ಗಳಂತ ನೋಡೋದಾದರೆ ಮತದಾರರ ಜೊತೆಗೆ ಅಭ್ಯರ್ಥಿಯ ಆತ್ಮೀಯತೆ, ಅದೊಂದು ಒಡನಾಟ ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು. SC/ST ಮತ ಕ್ರೋಢೀಕರಣ ಸಾಧ್ಯತೆ ಅಂತ ಒಂದು ಹೇಳಲಾಗ್ತಾ ಇದೆ, ಆ ರೀತಿಯಾಗಿ ಕೂಡ ಬಣ್ಣಿಸ್ಬೋದು. BJP ಬಣ ಸಂಘರ್ಷಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಅಂದರೆ ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರ್ ಅವರ ಟೀಮ್ಗಳು ಇಲ್ಲಿ ಬೇರೆ ಆದರೆ ಮೈನಸ್ ಆಗುತ್ತೆ, ಒಟ್ಟಿಗೆ ಹೋದರೆ ಪ್ಲಸ್ ಆಗುತ್ತೆ. ದಟ್ಸ್ ವೆರಿ ಸಿಂಪಲ್. ಹೀಗಾಗಿ ಆಮೇಲೆ HD ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರು, ಅವರ ಒಂದು ಪ್ರಚಾರದ ಬಲ ಭಾರತೀಯ ಜನತಾ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಅನುಮಾನ ಇಲ್ಲ.
ಈಗ ನೀವು ನೋಡ್ಬೋದು ಆರಂಭದ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವ ಕದನ ಕುತೂಹಲ. ಯಾಕಂತ ಹೇಳಿದ್ರೆ ಅಲ್ಲಿ ಅಜಯ್ ಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಲಿಕ್ಕೆ ಬಹಳ ದೊಡ್ಡ ಮಟ್ಟದ ಪಡೆ ಕೂಡ ಇತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ. ಆದರೆ ಕೇಂದ್ರ ಸರ್ಕಾರ ಒಂದು ಗುಡ್ ಮೂವ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರನ್ನು ಕಣಕ್ಕಿಳಿಸಿರೋದು, ಅವರ ಅಣ್ಣ JDS ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗಿದು JDS BJP ಮೈತ್ರಿ ಎಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು ನೋಡ್ಬೋದು. ಮತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ST ಸಮುದಾಯದ ಒಂದು ಉಪಸಭಾಧ್ಯಕ್ಷರಾಗಿ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತು ಸ್ಥಳೀಯರು ಆಗಿರೋದ್ರಿಂದ ಅಫ್ಕೋರ್ಸ್ ಎಲ್ಲರೂ ಸ್ಥಳೀಯರೇ, ಆದರೆ ಇವರು ಕೈಗೆ ಸುಲಭವಾಗಿ ಸಿಗ್ತಾರೆ ಅನ್ನೋ ಮಾತು ಕೂಡ ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಥವಾ ಅದನ್ನು ಮೈನಸ್ ಪಾಯಿಂಟ್ ಮಾಡ್ಕೊಳ್ಬೋದು, ಅದು ಎಲ್ಲವೂ ಕೂಡ ಮುಂದಿನ ದಿನ ನಿರ್ಧಾರ ಮಾಡುತ್ತೆ. ಆದರೆ ಈಗ JDS ಮೈತ್ರಿಯಿಂದಾಗಿ ಕುಮಾರಸ್ವಾಮಿಯವರ ಪ್ರಚಾರದ ಬಲ ಇಲ್ಲಿ ಒಂದಿಷ್ಟು ಅವರಿಗೆ ಸ್ಟ್ರೆಂತ್ ಆಗಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಇದು ಪ್ಲಸ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಅಫ್ಕೋರ್ಸ್ ಮೈನಸ್ ಪಾಯಿಂಟ್ಸ್ ಶುಡ್ ಬಿ ದೇರ್, ಮೈನಸ್ ಪಾಯಿಂಟ್ಸ್ ಆರ್ ದೇರ್. ಹಾಗಾದರೆ ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ಭಾರತೀಯ ಜನತಾ ಪಕ್ಷದ ಮೈನಸ್ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋದಾದರೆ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರದಲ್ಲಿ BJP ಬಗೆಗಿನ ಅಪನಂಬಿಕೆ ಒಂದು ಇದೆ. ಆ ಒಂದು ನರೇಷನ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಏನಂತ ಹೇಳಿದ್ರೆ ಮುಸ್ಲಿಮರು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಲ್ಲ. ಅದನ್ನು ನಾನು ಹೇಳ್ತಾ ಇಲ್ಲ ಅಥವಾ ನಾವು ಹೇಳೂಬಾರ್ದು, ಅವರವ್ರ ಇಷ್ಟ, ಅವರವ್ರ ಮರ್ಜಿ, ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಆದರೆ ಹೀಗೆ ಒಂದು ಅಲೆ ಇದೆ. ಹಾಗಾಗಿ BJP ಬಗೆಗಿನ ಅಪನಂಬಿಕೆ ಅವರಿಗೆ ಮೈನಸ್ ಆಗಬಹುದು. ಸಾಮಾನ್ಯ ಕ್ಷೇತ್ರದಲ್ಲಿ STಗೆ ಟಿಕೆಟ್ ಕೊಡಲಾಗಿದೆ. ಮೇಲ್ವರ್ಗದ ಒಂದಿಷ್ಟು ಜನರಿಗೆ ಅಥವಾ ಅಭ್ಯರ್ಥಿಗಳಾಗಬೇಕು ಅಂತಿರೋರಿಗೆ, ಆಕಾಂಕ್ಷಿಗಳಿಗೆ ಅದು ಒಂದು ಮಟ್ಟದ ಬೇಸರವನ್ನು ಕೂಡ ತಂದೊಡ್ಡಿರ್ಬೋದು. ಅಫ್ಕೋರ್ಸ್ ಒಂದೇ ಮನೆಯಲ್ಲಿ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಲ್ಲ, ಅಲ್ಲೇ ಹತ್ತಾರು ಆಲೋಚನೆಗಳು, ಭಿನ್ನಾಭಿಪ್ರಾಯಗಳೆಲ್ಲ ಇರುತ್ತವೆ. ಇನ್ನು ರಾಜಕೀಯ ಅಂದರೆ ಕೇಳಬೇಕಾ, ಇದಕ್ಕೆ ಕೊರತೆ ಇರೋದೇ ಇಲ್ಲ. ಮೇಲ್ವರ್ಗದ ಜನತೆಯ ಬೇಸರ ಕೂಡ ಇಲ್ಲಿ ಮೈನಸ್ ಆಗಬಹುದು. ವೀರಶೈವ ಲಿಂಗಾಯತರ ಮತಗಳು ಕೈ ತಪ್ಪುವ ಭೀತಿಯನ್ನು ಕೂಡ ಭಾರತೀಯ ಜನತಾ ಪಕ್ಷ ಇಲ್ಲಿ ಎದುರಿಸ್ತಾ ಇದೆ. 284 ಮತಗಟ್ಟೆಗಳ ಪೈಕಿ 62ರಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರಿಲ್ಲ. ಸತತ 4 ಸೋಲುಗಳ ಪರಂಪರೆಯನ್ನು ಭಾರತೀಯ ಜನತಾ ಪಕ್ಷ ಇಲ್ಲಿ ಹೊಂದಿರೋದು ಒಂದು ರೀತಿ ಮೈನಸ್ ಪಾಯಿಂಟ್ ಆಗ್ಬೋದು. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಕಾಂಗ್ರೆಸ್ನ ಭದ್ರಕೋಟೆ ಅಂತ ಪರಿಗಣಿಸಲಾಗ್ತಾ ಇದೆ. ಆ ಒಂದು ಲೆಗೆಸಿನ ಇಲ್ಲಿ ಯಾವ ರೀತಿ ಕ್ರೋಢೀಕರಿಸ್ಬೋದು. ಇಲ್ಲಿ ಸಮರ್ಥ ಶಾಮನೂರು ಹೊಸ ಮುಖ ಆದರೂ ಕೂಡ, ಯುವಕರಾಗಿದ್ದರೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ, ವಿದೇಶದಲ್ಲಿ ಓದಿದ್ದಾರೆ, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗೀಗ ಜನರಿಗೆ ಮುಟ್ತಾ ಇರೋದು ಭಾರತೀಯ ಜನತಾ ಪಕ್ಷಕ್ಕೆ ಮೈನಸ್ ಆಗಬಹುದಾ. ರಾಜಕಾರಣದ ಕುಟುಂಬ ಆದರೂ ಕೂಡ, ಕುಟುಂಬ ರಾಜಕಾರಣದ ಆರೋಪವನ್ನು ಹೊತ್ತಿದ್ರೂ ಕೂಡ ಅದನ್ನು ಪ್ಲಸ್ ಪಾಯಿಂಟ್ಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅಥವಾ ತಮ್ಮ ಪರವಾಗಿ ಟ್ರೆಂಡ್ನ ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾಳ್ಯ ಅಭ್ಯಾಸ ಮಾಡ್ತಾ ಇರೋದು, ಪ್ರಯತ್ನ ಪಡ್ತಾ ಇರೋದನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. ಹಾಗಾಗಿ ಎದುರಾಳಿಗಳು ಏನೇ ಎದುರುತ್ತರ ಕೊಟ್ಟರು ಕೂಡ, ಏನೇ ಬಾಣ ಬಿರುಸುಗಳಿದ್ರೂ ಕೂಡ ಅದಕ್ಕೆ ಕೌಂಟ್ರ್ ಕೊಡೋಕೆ ನಾವು ರೆಡಿ ಇದ್ದೀವ್ರಿ ಅಂತ ಈಗಾಗಲೇ ಮಂತ್ರಿ, ಸಂಸದೆ ಮತ್ತು ದಾವಣಗೆರೆಯ ಅಜ್ಜ ಶಾಮನೂರು ಶಿವಶಂಕರಪ್ಪ ಅವರ ಅಭಿಮಾನಿಗಳ ಬಳಗ, ಅವರು ಏನೇ ಇರ್ಬೋದ್ರಿ, ನಮ್ಮ ಕುಟುಂಬ ರಾಜಕಾರಣ ಅನ್ಬೋದು, ಆದರೆ ಅವರಿಂದ ನಾವು ತುಂಬ ಸಹಾಯ ಪಡೆದಿದ್ದೀವಿ. ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೂಡ ಇಲ್ಲಿ ಗರಿಗೆದರ್ತಾ ಇರೋದು ಕಾಂಗ್ರೆಸ್ ಪಾಳ್ಯಕ್ಕೆ ಸ್ವಲ್ಪ ಎಡ್ಜಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ. ಆದರೆ ದಿಸ್ ಇಸ್ ನಾಟ್ ಅ ಕೇಕ್ ವಾಕ್, ದಿಸ್ ವಿಲ್ ನಾಟ್ ಬಿ ಅ ಕೇಕ್ ವಾಕ್ ಫಾರ್ ಕಾಂಗ್ರೆಸ್ ಅನ್ನೋದು ಸದ್ಯಕ್ಕೆ ಟ್ರೆಂಡ್ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ನಿಂತುಬಿಟ್ಟಿದ್ದೀವಿ, ಅನುಕಂಪದ ಅಲೆ ನಮಗೆ ಸಿಕ್ಕಿಬಿಡುತ್ತೆ ಅಂತ ಸುಲಭವಾಗಿ ಹೇಳೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮತದಾರನ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ. ನಿಗೂಢ ರಹಸ್ಯ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಚುನಾವಣೆ, ಈ ಒಂದು ಉಪಚುನಾವಣೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಒಂದು ದೊಡ್ಡ ಮಟ್ಟದ ಸಮರವಾಗಿ ಪರಿಣಮಿಸಲಿಕ್ಕೆ ಕಾರಣ ಆಗ್ತಾ ಇದೆ. ತಾವು ಕೂಡ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಯಾಕಂದರೆ ಎಲ್ಲರೂ ಕೂಡ ನಾನೇ ಗೆಲ್ಲಬೇಕ್ರಿ, ನಾನೇ ಗೆಲ್ತೀನಿ ಅನ್ನುವ ಹುಮ್ಮಸ್ಸಿನಲ್ಲೇ, ಉಮೇದಿಯಲ್ಲೇ ಎಲ್ಲರೂ ಕೂಡ ಸ್ಪರ್ಧೆಗಿಳಿತಾರೆ. ಆದರೆ ರಿಸಲ್ಟ್ ಅದು ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ. ಓಕೆ, ಎಸ್, ಈಗ ನಾವು ನೇರವಾಗಿ ದಾವಣಗೆರೆಗೆ ತೆರಳೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರೆಸೆಂಟ್ ಟ್ರೆಂಡ್ ಹೇಗಿದೆ, ಸದ್ಯಕ್ಕೆ ಯಾವ ವಾತಾವರಣ ಇದೆ, ಎಲ್ಲವನ್ನು ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ನನ್ನ ಕಲೀಗ್ ಗಂಗಾ ಜಾಧವ್ ರೆಡಿ ಇದ್ದಾರೆ. ಎಸ್,